ಹಲೋ ಫ್ರೆಂಡ್ಸ್, ನಾನಿವತ್ತು ದೋಸೆ ಮಾಡಿ ಅದಕ್ಕೆ ಪಾಲಕ್ ಪನ್ನೀರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಇಲ್ಲಿ ನಾನು 3 ಲೋಟದಷ್ಟು ಅಕ್ಕಿ ನೆನೆಹಾಕಿ ಹಾಕ್ಕೊಂಡಿದ್ದೀನಿ ನೋಡಿ. ಈ ಮೆಜರ್ಮೆಂಟಲ್ಲಿ ಅದರಲ್ಲಿ ಅರ್ಧ ಲೋಟದಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ 1-2 ಸ್ಪೂನಷ್ಟು ಮೆಂತ್ಯಕಾಳು, 4 ಸ್ಪೂನಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ. ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂತ ನೋಡಿ ತೋರಿಸ್ತೀನಿ. ಈ ಥರ ಯಾವ ಬೇಳೆನಾದರೂ ಆಗುತ್ತೆ, ಮೊಸರು ದಾಲ್ ಹಾಕಿದ್ರೂ ಆಗುತ್ತೆ, ತೊಗರಿಬೇಳೆನಾದರೂ ಹಾಕುತ್ತೆ. ನಾನಿಲ್ಲಿ 3 ಲೋಟ ಅಕ್ಕಿ ಏನಕ್ಕೆ ಅಂದೆ, ಇದರಲ್ಲೇ ನಾನು ಪಡ್ಡು ಮಾಡೋದನ್ನು ಹೇಳ್ಕೊಡ್ತೀನಿ. ಇನ್ನು ಅರ್ಧ ಲೋಟದಷ್ಟು ದಪ್ಪ ಅವಲಕ್ಕಿನೂ ನೆನೆಹಾಕ್ತಾಯಿದ್ದೀನಿ ನೋಡಿ, ತೋರಿಸ್ತೀನಿ. ದಪ್ಪ ಅವಲಕ್ಕಿನೂ ನೆನೆಹಾಕ್ತಾಯಿದ್ದೀನಿ. ಒಂದು 5 ಗಂಟೆ ಕಾಲ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಹಾಕಿ ಹಾಕಿಡಿ. 5 ಗಂಟೆ ನೆನಿಬೇಕು. ಈಗ ನಾನು ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇಷ್ಟು ನುಣ್ಣಗೆ ಪೇಸ್ಟ್ ಹಾಕಬೇಕು. ಈ ಥರ ರುಬ್ಬಬೇಕು. ಈ ಥರ ನಾನು ಇದರಲ್ಲಿ ಪಡ್ಡು ರೆಸಿಪಿನೂ ಮಾಡ್ತೀನಿ, ಹಾಗಾಗಿ ಅಕ್ಕಿ ಜಾಸ್ತಿ ನೆನೆಹಾಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ದೋಸೆ ಹಿಟ್ಟು ಉಳಿಯುತ್ತಲ್ಲ, ಆವಾಗ ಪಡ್ಡೂ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ನಾನು ಲಾಸ್ಟಿಗೆ ಅನ್ನನೂ ಆ್ಯಡ್ ಮಾಡಿ ರುಬ್ತಾಯಿದ್ದೀನಿ ನೋಡಿ. ಈ ಥರ ಗುಳ್ಳೆ ಗುಳ್ಳೆ ಬಂದಿರಬೇಕು ಚೆನ್ನಾಗಿ, ಆವಾಗ ಹಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿದೆ ಅಂತ ದೋಸೆ ಪಡ್ಡಾಗಲಿ ಎಲ್ಲ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ. ನಾನಿಲ್ಲಿ ಸ್ವಲ್ಪ ಸಾಂಬಾರ್ದು ಬಿಸಿ ಮಾಡಿದ್ದೆ, ಹಾಗಾಗಿ ಇದ್ರದ್ದು ಬಿಸಿ ಮೇಲೇ ಇಡ್ತಾಯಿದ್ದೀನಿ ಉಬ್ಬಲಿಕ್ಕೆ. ತುಂಬ ಬಿಸಿ ಇದ್ದಿದ್ದನ್ನು ಇಡಬೇಡಿ, ಯಾಕೆ ಅಂದರೆ ಹಿಟ್ಟು ಅಂಟೋ ಚಾನ್ಸಸ್ ಇರುತ್ತೆ, ಒತ್ತೋ ಚಾನ್ಸಸ್ ಇರುತ್ತೆ ನೋಡಿ. ಮೀಡಿಯಮ್ ಇದ್ದಾಗ ಮಾತ್ರ ಇಡಿ, ಯಾಕೆ ಅಂದರೆ ಸ್ವಲ್ಪ ಈಗ ಚಳಿಗಾಲ ಅಲ್ಲ, ಉಬ್ಬುತ್ತೋ ಇಲ್ವೋ ಅಂತ ನಾನು ಈ ಥರ ಇಡ್ತಾಯಿದ್ದೀನಿ. ಉಬ್ಬಿಲ್ಲ ಅಂದರೂ ತೊಂದರೆ ಇಲ್ಲ, ಬೆಳಗ್ಗೆ ಎದ್ದು ನಾವು ರೆಡಿ ಮಾಡ್ಕೋಬೋದು. ಈಗ ನೋಡಿ, ನಾನು ಪಾಲಕ್ ಪನ್ನೀರಿಗೆ ಒಂದು ದೊಡ್ಡ ಕಟ್ಟಷ್ಟು ಪಾಲಕ್ ತೊಗೊಂಡು ಬಿಸಿನೀರಲ್ಲಿ ಅದನ್ನು ಬೇಯಿಸ್ತಾಯಿದ್ದೀನಿ 1-2 ನಿಮಿಷ. ಪನ್ನೀರನ್ನು ಕಟ್ ಮಾಡಿ ಸ್ವಲ್ಪ ಖಾರ ಪೌಡ್ರು, ಉಪ್ಪು ಎಲ್ಲ ಹಾಕಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಪನ್ನೀರನ್ನ. ಒಗ್ಗರಣೆಗೆ 2 ಏಲಕ್ಕಿ, 2 ಲವಂಗ, ಚಕ್ಕೆ ಇದು ತೊಗೊಂಡಿದ್ದೀನಿ. ಪನ್ನೀರ್ ನೋಡಿ ಈ ಥರ ಖಾರ ಪೌಡ್ರು, ಉಪ್ಪು ಎಲ್ಲ ಹಾಕಿ ನೆನೆಸಿಟ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ 2 ಟೊಮೊಟೊ ರುಬ್ಬಿಟ್ಕೊಂಡಿದ್ದೀನಿ, 2 ಹಸಿಮೆಣ್ಸಿಕಾಯಿ ಜೊತೆ 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಒಗ್ಗರಣೆಗೆ ಚೆನ್ನಾಗಿ ಆಗಬೇಕಲ್ಲ ಅದಕ್ಕೆ. ಈಗ ನೋಡಿ ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ ಪಾಲಕ್ಕಿಂದು. ನಾನು ಈ ರೆಸಿಪಿ ಇಷ್ಟ ಆದರೆ ನನಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ರೇಖಾ ಮನೆ ಅಡುಗೆ ಚಾನಲ್ಗೆ ನೀವು ಯಾವಾಗಲೂ ಸಬ್ಸ್ಕ್ರೈಬರ್ ಆಗಿ, ನಿಮಗೆ ಹೊಸ ಹೊಸ ವೀಡಿಯೋಗಳು ಹಾಕೋದೆಲ್ಲ ನಿಮ್ಮ ಮೊಬೈಲಿಗೆ ಫಸ್ಟು ಬರುತ್ತೆ. ಈಗ ನೋಡಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ನಾನು ಒಗ್ಗರಣೆ ರೆಡಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಪಾಲಕ್ ಸೊಪ್ಪನ್ನ ನಾನು ರುಬ್ಬಿಟ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋಣ ನೋಡಿ. ಈ ಥರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಜೊತೆಗೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಹಾಕಿನೇ ಮಾಡೋ ಅಂಥದ್ದು ಫ್ರೆಂಡ್ಸ್, ಹೊರಗಡೆಯಿಂದ ಏನು ಥರ ಅಂಥದ್ದು ಏನಿರಲ್ಲ. ನೋಡಿ ಈಗ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಹಾಗೆ ಟೊಮೊಟೊನೂ ಚೆನ್ನಾಗಿ ಫ್ರೈ ಆಗಬೇಕು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಖಾರ ಪೌಡ್ರು,
ಧನಿಯಾ ಪೌಡ್ರು. ಇದು ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಆಗಬೇಕು. ಈ ಥರ ಈಗ ಫ್ರೈ ಆಗಿದೆ. ಪಾಲಕನ್ನು ರುಬ್ಬಿಟ್ಕೊಂಡಿದ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಗೋಡಂಬಿನ ನೆನೆ ಹಾಕ್ಕೊಂಡು ಪಾಲಕ್ ಜೊತೆನೂ ರುಬ್ಬಿಟ್ಕೊಳ್ಳಿ. ನನ್ನ ಹತ್ರ ಗೋಡಂಬಿ ಇರಲಿಲ್ಲ, ಅದಕ್ಕೆ ನಾನು ತುಪ್ಪ ಇಲ್ಲ ಬಟರ್ನ ಆ್ಯಡ್ ಮಾಡಿದ್ರೂ ಅದೇ ಟೇಸ್ಟ್ ಬರುತ್ತೆ. 5 ನಿಮಿಷ ಕುದ್ಲಿಕ್ಕೆ ಬಿಡೋಣ. ನೋಡಿ, ನಾನು ಬಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ ಟೇಸ್ಟರೇ ಕೊಡುತ್ತೆ, ಟೇಸ್ಟು ಎಲ್ಲ ಚೆನ್ನಾಗಿ. ಹಾಗಾಗಿ ನಾನು ಬಟರ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬಟರ್ ಇಲ್ಲ ಅಂದರೆ ತುಪ್ಪನೇ ಸರ್ವ್ ಮಾಡಿ, ತುಪ್ಪನೇ ಚೆನ್ನಾಗಾಗುತ್ತೆ. ಮೇಯ್ನಾಗಿ ಪಾಲಕ್ಕು ಚೆನ್ನಾಗಿ ಬೇಯಬೇಕು, ಸೊಪ್ಪು. ಈಗ ನೋಡಿ, ಪಾಲಕನ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದರಲ್ಲೂ ಪಾಲಕ್ ಚೆನ್ನಾಗಿ ಒಂದು 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಕುದೀತಾ ಇದೆ. ನೋಡಿ, ಈ ಹದದಲ್ಲಿ ನೀವು ಅದನ್ನು ರೆಸಿಪಿ ಮಾಡ್ಕೋಬೇಕು. ತುಂಬ ತೆಳುಗೂ ಮಾಡಬಾರ್ದು, ತುಂಬ ಗಟ್ಟಿನೂ ಮಾಡಬಾರ್ದು. ಇದರಲ್ಲಿ ದೋಸೆಗೆ ತುಂಬ ಚೆನ್ನಾಗಾಗುತ್ತೆ. ಈಗ ಬೆಣ್ಣೆನ ಆ್ಯಡ್ ಮಾಡ್ತೀನಿ. ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪಾಲಕ್ ಸೊಪ್ಪು ಜೊತೆಗೆ. ಈಗ ನಾನು ಬಟರ್ನ ಬಿಸಿ ಮಾಡಿಟ್ಟಿದ್ದೆ, ಹಾಕ್ತಾಯಿದ್ದೀನಿ. ನೋಡಿ, ಲಾಸ್ಟಿಗೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊತಾ ಇದೆ. ಈ ಥರ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಚಪಾತಿಗೆ, ರೊಟ್ಟಿಗೆ, ಆಮೇಲೆ ಗೀ ರೈಸ್ ಎಲ್ಲ ಮಾಡಿಕೊಂಡ್ರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ, ದೋಸೆಗೆ ಅಂತಲ್ಲ. ನೀವು ಬೇಕಾದರೆ ಪನ್ನೀರನ್ನು ತೊಗೊಂಬಂದು ನೀವು ಮಾಡ್ಕೋಬೋದು. ಈಗ ನೋಡಿ, ಹಂಚು ಬಿಸಿ ಇಟ್ಟಿದ್ದೀನಿ ದೋಸೆ ಹಾಕೋಕ್ಕೆ. ನೀವು ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ದಪ್ಪನೂ ಹಾಕ್ಕೊಳ್ಳಿ, ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತಂದರೆ ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ಳಿ. ಮೀಡಿಯಮ್ನ ಲೋ ಫ್ಲೇಮಲ್ಲೇ ಇಡಿ. ನೋಡಿ, ಈ ಥರ ಗುಳ್ಳೆ ಬಂದಮೇಲೆ ನೀವು ಎಣ್ಣೆ ಸರ್ವ್ ಮಾಡಿ. ನಾನಿಲ್ಲಿ ಪಾಲಕನ್ನು ತಿಂಡಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು, ದೋಸೆಗೆ ಚೆನ್ನಾಗಿ ಟೆಕ್ಸ್ಚರ್ ಕೊಡುತ್ತೆ. ನೀವು ಸ್ವಲ್ಪ ಗೀ ರೈಸು ಇದೆಲ್ಲ ಮಾಡಿದ್ರೆ ಸ್ವಲ್ಪ ಗ್ರೇವಿನ ತೆಳು ಮಾಡ್ಕೊಳ್ಳಿ. ನೋಡಿ, ದೋಸೆ ಹಾಕ್ತಾಯಿದ್ದೀನಿ. ಈಗ ನಮ್ಮನೆಯವ್ರು ತಿಂಡಿಗೆ ಬಂದರು, ಅದಕ್ಕೆ ಅವ್ರಿಗೇ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಜೊತೆಗೆ ನಾವು ಮನೆಯದೇ ಕಾಯಿಸಿದಂಥ ತುಪ್ಪ ಹಾಕ್ತಾಯಿದ್ದೀನಿ ಅವರಿಗೆ. ನೋಡಿ, 1 ಸ್ಪೂನ್ ಎಣ್ಣೆ ಹಾಕಿ ಈಗ ತೆಗಿತಾ ಇದ್ದೀನಿ ದೋಸೆ. ನಿಧಾನಕ್ಕೆ ತೆಗೀರಿ. ನಾನು ಒಂದು ಕಡೆ ವೀಡಿಯೋ ಮಾಡ್ತಾ ತೆಗಿತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ನನಗೆ ನಿಧಾನಕ್ಕೆ ತೆಗಿಯೋಕ್ಕಾಗ್ತಾ ಇರೋದು. ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ಹಿಟ್ಟು ಉಳಿದಿರುತ್ತೆ, ನಾನು ಇದನ್ನು ಪಡ್ಡು ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಮಾರನೇ ದಿನ ನಾನು ಎಷ್ಟು ಚೆನ್ನಾಗಿ ಬರುತ್ತೆ ಪಡ್ಡು ಅಂತ. ಹುಳಿ ಏನೂ ಇರೋದಿಲ್ಲ. ನೋಡಿ, ಎಷ್ಟು ಇದಾಗಿ ಚೆನ್ನಾಗಿ ಬಂದಿದೆ ದೋಸೆ. ಅಷ್ಟು ಕ್ರಿಸ್ಪಿಯಾಗೂ ಇದೆ. ನಾನು ಒಂದು ಕೈಯಲ್ಲಿ ಹ್ಯಾಂಡ್ಲ್ ಮಾಡ್ತಾಯಿದ್ದೀನಿ ವಿಡಿಯೋ ಮಾಡ್ತಾ, ಹಾಗಾಗಿ ನೋಡಿ ಈ ಥರ ಚೆನ್ನಾಗಿ ಬಂದಿದೆ. ಆ ಪಲ್ಯಕ್ಕೂ ದೋಸೆಗೂ ತುಂಬ ಟೇಸ್ಟಾಗಿ ಚೆನ್ನಾಗಿದೆ.
ರೇಖಾ ಮನೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ. ನಿಮ್ಮ ರೇಖಾ. ಟಾಟಾ, ಬಾಯ್ ಬಾಯ್.